ಹಾಯ್ ನಮಸ್ಕಾರ. ಈ ಗಾಡಿ ಒಂದು ಜೆ ಪಿ ನಗರದಿಂದ ಬಂದಿದ್ದು ಕಸ್ಟಮರು ಆ್ಯಕ್ಟಿವಾ. ಅವರ ಮಗ ನೋಡಿ ಯೂಟ್ಯೂಬಲ್ಲಿ ಇಲ್ಲಿ ಹೋಗಿ ರೆಡಿ ಮಾಡಿಸಪ್ಪ ಅಂತ ಹೇಳಿ ಕಳಿಸಿದ್ರಂತೆ. ಇವರೇ ಸರ್ ಕಸ್ಟಮರು. ಈ ಗಾಡಿನಲ್ಲಿ ಅಂದರೆ ಸ್ವಲ್ಪ ಜರ್ಕಿಂಗು ಸರ್ವಿಸಿಂಗ್ ಎಲ್ಲ ಪ್ರಾಬ್ಲಮ್ ಇತ್ತು. ಫಿಲ್ಟ್ರ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ ಫಿಲ್ಟ್ರು ಇದು ಗೊತ್ತಾಗ್ತಾ ಇದೆಯಲ್ಲ ನೀವು ನೋಡಿದ್ರೆ. ಹಾಗೆ ಇದರಲ್ಲಿ ಯು ಬುಷು, ಪುಲ್ಲಿ ಪಿನ್ ಕಿಟ್ಟು, ಪುಲ್ಲಿ ಎಲ್ಸಿಲು, ಪುಲ್ಲಿ ಓರಿಂಗು, ಆಮೇಲೆ ಸ್ವಲ್ಪ ಕ್ಲಚ್ ರೋಲರ್ ಬಾಡಿ ಎಲ್ಲ ಹೋಗಿತ್ತು. ಎಲ್ಲ ಚೇಂಜ್ ಮಾಡಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿ ಇಂಜಿನಲ್ಲು, ಫಿಲ್ಟ್ರು, ಇದು ಸ್ಮಾಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಹೆಡ್ ಬೀಡಿಂಗು, ಪ್ಲಗ್ಗು ಎಲ್ಲನೂ ರೆಡಿ ಮಾಡಿ ಇದು ಬೆಲ್ಟ್ ಗಿಲ್ಟ್ ಎಲ್ಲ ಹೋಗಿತ್ತು. ಎಲ್ಲನೂ ರೆಡಿ ಮಾಡಿ ಏನೇನು ಕಂಪ್ಲೇಂಟ್ ಇತ್ತು ಎಲ್ಲ ನೀಟಾಗಿ ಎಲ್ಲ ಚೆಕ್ ಮಾಡಿಬಿಟ್ಟು ಗಾಡಿ ನೀಟಾಗಿ ರೆಡಿ ಮಾಡಿಬಿಟ್ಟು ಗಾಡಿ ಕಸ್ಟಮರ್ಗೆ ಕೇಳ್ಕೊಟ್ಟಾಗ ಗಾಡಿ ಓಡಿಸಿ ನೋಡಿಬಿಟ್ಟು ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ. ಇದೇ ಥರ ನೀವು ಗಾಡಿನ ಮೇಂಟೈನ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 2000 ಕಿಲೋಮೀಟ್ರ್ ಸರ್ವಿಸ್ ಮಾಡ್ಕೊಳ್ಳಿ. ಸರ್ವಿಸಿಂಗ್ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ಗಾಡಿಗಳು ಜಾಸ್ತಿ ಪ್ರಾಬ್ಲಮ್ ಬರೋಲ್ಲ. ಮತ್ತು ಏನಿದೆಯೋ ಆವಾಗಲೇ ಗೊತ್ತಾಗ್ಬಿಡುತ್ತೆ. ಮತ್ತು ಇಂಜಿನಲ್ಲಿ ನೋಡಿ ತುಂಬ ಕಡಿಮೆ ಐತಿ ಇದರಲ್ಲಿ. ಹಾಗೆ ಅದೇ ನೀಟಾಗಿ ಚೆಕ್ ಮಾಡಿಕೊಂಡು ನೀಟಾಗಿ ರೆಡಿ ಮಾಡ್ಕೊಂಬಿಟ್ರೆ ನಿಮಗೆ ಜಾಸ್ತಿ ಖರ್ಚು ಬರೋಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಸಾನ್ವಿ ಬೈಕ್ ಗ್ಯಾರೇಜ್. ಇದರಲ್ಲಿ ಇಂಪಾರ್ಟೆಂಟ್ ಏನು ಹೇಳೋಕ್ಕೆ ಮರ್ತೋಗ್ಬಿಟ್ಟೆ ಅಂದರೆ ಈ ಪ್ಲಗ್ ನೋಡಿ, ಪ್ಲಗ್ಗು ತೆಗೆದೇ ಇಲ್ಲ, ತುಂಬ ಟೈಮಿಂದ ತೆಗ್ದಿಲ್ಲ, ಆ ಪಾಯಿಂಟೇ ಇಲ್ಲ. ತೆಗಿಬೇಕಾದ್ರೆ ಪ್ಲಗ್ ಬೇರೆ ಕಟ್ಟಾಗಿದೆ, ಅದೃಷ್ಟಕ್ಕೆ ಬಂದ್ಬಿಡ್ತದು. ಇಲ್ಲಾಂದರೆ ಸುಮ್ಮನೆ ಅದನ್ನು ತೆಗಿಯೋಕ್ಕೆ ಸ್ವಲ್ಪ ಸರ್ಕಸ್ ಮಾಡಬೇಕಾಗಿತ್ತು, ಏನೋ ಬಂದ್ಬಿಡ್ತು. ಎಲ್ಲ ಚೆಕ್ ಮಾಡ್ಕೊಳ್ಳಿ, ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ಸರ್ವಿಸಿಂಗ್ ಟೈಮ್ ಬಿಟ್ಕೊಳ್ಳಿ, ಆವಾಗ ಏನು ಪ್ರಾಬ್ಲಮ್ ಬರೋಲ್ಲ. ಅಷ್ಟೇ ನಾನು ಹೇಳೋದು. ಹಾಗೆ ಈ ಆ್ಯಕ್ಟಿವ್ ಯಾರ್ದಿದೆ ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋನ. ಹಾಗೆ ಕಸ್ಟಮರ್ ಏನು ಹೇಳಿದ್ದಾರೆ ಕೇಳಿ. ಥ್ಯಾಂಕ್ ಯು, ಬಾಯ್. ಸರ್ ನಮಸ್ಕಾರ. ಸರ್ ಎಲ್ಲಿಂದ ಬಂದಿದ್ದೀರಿ ಸರ್? ಜೆ ಪಿ ನಗರದಿಂದ. ಗಾಡಿ ಓಡಿಸಿ ನೋಡಿದ್ರ ಸರ್? ಏನು ಅನಿಸ್ತು ಸರ್? ಚೆನ್ನಾಗಿದೆಯಾ? ಇದು ಎಲ್ಲ ಓಡಿಸಿ ನೋಡಿದ್ರಾ ನೀವು? ಚೆಕ್ ಮಾಡಿದ್ರಾ? ಹಾಂ, ಚೆನ್ನಾಗಿ ಮಾಡಿದ್ದೀವಾ? ಈಗ ಗಾಡಿ ಏನು ಅನಿಸ್ತು ಸರ್? ಖುಷಿ ಅನಿಸ್ತಾ? ಚೆನ್ನಾಗಿ ಅನಿಸ್ತಾ? ಇದು ಬಿಲ್ ಏನು ಅನಿಸ್ತು ಸರ್? ಸ್ವಲ್ಪ ಅನಿಸ್ತು, ಆದರೆ ನೀವೆಲ್ಲ ಚೆನ್ನಾಗಿ ಮಾಡಿರೋದಕ್ಕೆ ಪರವಾಗಿಲ್ವಾ? ಏನು ಹೇಳ್ತಾ ಇದ್ರಿ ಹೇಳಿ. ನಾವು ಟೂರಾಗಿ ಬಂದಿತ್ತು, ಚೆನ್ನಾಗಿ ಮಾಡ್ತಿದ್ದೀವಿ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್.